ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಇಡ್ಲಿ ಮಾಡೋಣ. ಈಗಾಗಲೇ ನೀವು ರವೆ ಇಡ್ಲಿ ಮಾಡ್ಕೊಂಡಿರ್ತೀರಾ, ಅಕ್ಕಿ ಇಡ್ಲಿ ಮಾಡ್ಕೊಂಡಿರ್ತೀರಾ. ಈಗ ಓಟ್ಸ್ ಇಂದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಎಷ್ಟು ಹಗುರವಾಗಿದೆ, ತುಂಬಾ ಸಾಫ್ಟ್ ಆಗಿನೂ ಇದೆ, ಉದ್ದುದ್ರಾಗೂ ಇದೆ ನೋಡಿ. ನಾನಿಲ್ಲಿ 1 ಕಪ್ನಷ್ಟು ಓಟ್ಸ್ ತಗೊಂಡಿದ್ದೀನಿ. ಘಮ್ ಅಂತ ಸುವಾಸನೆ ಬರುತ್ತೆ, ಗರಿ ಗರಿ ಆಗುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ನೀವು ಟೈಮ್ ಇದ್ದಾಗ ಮುಂಚೆನೆ ನೀವು ಹುರಿದಿಟ್ಕೊಂಡ್ರೆ ಈ ಇಡ್ಲಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ಓಟ್ಸು ಲೋ ಫ್ಲೇಮಲ್ಲಿ ನೋಡಿ, ಬ್ರೌನ್ ಕಲರ್ ಆಗುವವರೆಗೂ ಹದವಾಗಿ ಹುರ್ಕೊಂಡಿರೋದು. ಹುರಿದಿರೋ ಗಮ್ ಅಂತ ಸುವಾಸನೆ ಬರ್ತಾ ಇದೆ. ಈಗ ತೆಕ್ಕೊಳ್ಳೋಣ. ಓಟ್ಸ್ ಎಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋಣ, ಸಾಸಿವೆ ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಿದೆ, ಗೋಡಂಬಿ ಹಾಕೊಳ್ಳೋಣ. ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ 2 ಹಸಿಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್, ಕರಿಬೇವು ಹಾಕೊಳ್ಳೋಣ. ಕ್ಯಾರೆಟ್ ಎಲ್ಲ ಮೆತ್ತಗೆ ಫ್ರೈ ಆಗಿದೆ. ಇದಕ್ಕೆ 1 ಕಪ್ನಷ್ಟು ಬೆಂಗಳೂರು ರವೆ, ಒಂದು ಕಪ್ ಓಟ್ಸಿಗೆ 1 ಕಪ್ ರವೆ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ರವೆ ಚೆನ್ನಾಗಿ ಹುರ್ಕೊಳ್ಳೋಣ. ಉಪ್ಪಿಟ್ಟಿಗೆ ಹೇಗೆ ಹುರಿತೀವಲ್ಲ ಆ ಥರ ಹುರ್ಕೊಳ್ಳೋಣ. ಓಟ್ಸು ಈ ಥರ ರವೆ ರವೆ ಥರ ಪುಡಿ ಮಾಡ್ಕೊಂಡಿರೋದು. ಮಿಕ್ಸಿ ಆಫ್ ಆನ್ ಮಾಡ್ತಿದ್ರೆ ಈ ಥರ ರವೆ ರವೆ ಎಲೆ ಆಗುತ್ತೆ. ಈ ರವೆನ ಇನ್ನೊಂದು 2 ನಿಮಿಷ ಹುರ್ಕೊಳ್ಳೋಣ. ರವೆ ಚೆನ್ನಾಗಿ ಬಿಸಿ ಬಿಸಿ ಆಗುವಷ್ಟು ಹುರ್ಕೊಂಡಿರೋದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದರಲ್ಲೇ ಓಟ್ಸ್ ಸೇರಿಸ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗ್ಲಿ. ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರೋದು. ಇದನ್ನ ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ತೆಗೆದು ಬಿಡೋಣ. ರವೆ ತಣ್ಣಗಾಗೋದ್ರಲ್ಲಿ ನಾವು ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಾವು ಟೊಮೆಟೊ ಚಟ್ನಿ ಮಾಡ್ತಾ ಇರೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಜೀರಿಗೆ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗೆ ಫ್ರೈ ಆಗಲಿ. ನೀವು ಈ ಚಟ್ನಿ ಈ ಇಡ್ಲಿಗೆ ಅಷ್ಟೇ ಅಲ್ಲದೆ ನೀವು ದೋಸೆಗೂ, ಪೂರಿಗೂ, ಚಪಾತಿಗೂ ತಿನ್ಬೋದು. ಫ್ರಿಜ್ಜಲ್ಲಿ ಒಂದು 2-3 ದಿನ ಆರಾಮಾಗಿರುತ್ತೆ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ. ಈರುಳ್ಳಿ ಮೀಡಿಯಂ ಸೈಜು 1 ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಕಲರು ಚೇಂಜ್ ಆಗಿದೆ. 2 ಕರಿಬೇವು ಹಾಕೊಳ್ಳೋಣ. ನಾನಿಲ್ಲಿ 3 ಟೊಮೆಟೊ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ದು. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಬೆಲ್ಲ. ನೀವು ಬೆಲ್ಲ ಬೇಕಾದ್ರೆ ಹಾಕಿ. ಟೊಮೆಟೊ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಚಟ್ನಿ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ, ಜಾರಿಗೆ ಹಾಕೊಳ್ಳೋಣ. ಚಟ್ನಿ ರೆಡಿ ಮಾಡ್ಕೊಂಡಿರೋದು ಒಂದು ಬೌಲಿಗೆ ತಕ್ಕೊಳ್ಳೋಣ. ಇಡ್ಲಿಗೆ ಚಟ್ನಿ ರೆಡಿ ಮಾಡ್ಕೊಂಡಿರೋದು. ರವೆ ಓಟ್ಸು ಪೂರ್ತಿ ತಣ್ಣಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ, 1 ಕಪ್ನಷ್ಟು ಮೊಸರು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಬಿಸಿ ಇದ್ದಾಗ ಹಾಕಿದ್ರು ಮೊಸರೆಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಡುತ್ತೆ ಒಂದೇ ಸಾರಿ ರವೆ. ನಿಮಗೆ ಅವಾಗ ಸಾಫ್ಟ್ ಬರಲ್ಲ, ಹಾರ್ಡ್ ಆಗಿಬಿಡ್ತವೆ. ಪೂರ್ತಿ ತಣ್ಣಗಾದ್ಮೇಲೆ ಮಾಡಿದರೆ ಸಾಫ್ಟಾಗಿ ಬರ್ತವೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ರವೆ ಎಲ್ಲ ಚೆನ್ನಾಗಿ ಮೊಸರು ಹೀರ್ಕೊಳ್ಳಿ. 10 ನಿಮಿಷ ನೆಂದಿರೋದು. ಈಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಳ್ಳೋಣ ಹಿಟ್ಟು. ಇದೇ ಹದದಲ್ಲಿ ಇರಲಿ ಹಿಟ್ಟು. ಸ್ಪೂನಲ್ಲಿ ಈ ಥರ ಸ್ವಲ್ಪ ಹರಡ್ಕೊಂಡು ಬಿಡೋಣ. ಹೀಗೆ ನೀಟಾಗಿ ಇಡ್ಲಿ ಶೇಪಲ್ಲಿ ಬರುತ್ತೆ. ಎಲ್ಲ ಪ್ಲೇಟಿಗೂ ಹಾಕೊಳ್ಳೋಣ. ನೀರು ಕಾಯೋಕಿಟ್ಟಿತ್ತು. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದುಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ. ಓಟ್ಸ್ ಇಡ್ಲಿ ರೆಡಿಯಾಗಿದೆ. ಟೊಮೆಟೊ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.